ಸವಣೂರು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ವಿರುದ್ಧ ಬಿಜೆಪಿ ಮುಖಂಡರ ಅವಹೇಳನಕಾರಿ ಹೇಳಿಕೆಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಸವಣೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಹರ್ಜನ್ ಹಾಗೂ ಮುಖಂಡರಾದ ರಮೇಶ್ ದುಗ್ಗತ್ತಿ, ಲಕ್ಷ್ಮಣ್ ಕಣ್ಣವಳ್ಳಿ, ಸುರೇಶ್ ಹೌನೂರ್, ರಾಘವೇಂದ್ರ ಬಾಲೆಹೊಸೂರ್, ವೆಂಕಟೇಶ್ ಕರ್ಕಲ್, ಮುಜಾಹಿದ್ ದಿವಾನ್ ಸಾಬ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಶಾಸಕರ ವಿರುದ್ಧ ಹಗುರವಾದ ಮಾತುಗಳನ್ನಾಡಿದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ತೌಶಿಫ್ ಸುರುಣಿಗಿ. ಮಾನ್ಯ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಬಸವರಾಜ ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಾಹೇಬರಿಗೆ ಏಕವಚನದಾಗ ರೌಡಿ ಶೀಟರ್ MLA ಅಂತ ಹೇಳಿ ಏಕವಚನದಾಗ ಮಾತಾಡ್ತಾರ. ನಾನು ಬೊಮ್ಮಾಯಿಯವ್ರನ್ನ ಪ್ರಶ್ನೆ ಮಾಡ್ತೀನಿ. ತಮ್ಮ ಕಾರ್ಯಕರ್ತರು ನಮ್ಮ ಶಾಸಕರಿಗೆ ಏಕವಚನದಿಂದ ಮಾತಾಡಿದರೆ ನಾವು ಮಾತ್ರ ಸುಮ್ಮನೆ ಇರಲ್ಲ. ತಮಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ ಹಾಗೂ ತಮ್ಮ ಮಗ ಭರತ್ ಬೊಮ್ಮಾಯಿಯವರೇ, ತಮ್ಮ ಎರಡು ಮಂದಿಯರಿಗೂ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ನಾವು ಸಹ ತಮ್ಮ ಏಕವಚನದಿಂದ ಮಾತಾಡ್ತೇವೆ ಅನ್ನುವಂಥ ವಿಚಾರವನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದರೆ ಅನೇಕ ಬಾರಿನೂ ತಮ್ಮ ಕಾರ್ಯಕರ್ತರು ದಾರಿ ಬಿಟ್ಬಿಟ್ಟು ಮಾತಾಡ್ತಾರ. ನಾವು ಇಲ್ಲಿವರೆಗೂ ಬಸವರಾಜ ಬೊಮ್ಮಾಯಿಯವರಿಗೆ ಏಕವಚನದಿಂದ ಒಂದಿನ ಮಾತಾಡಿಲ್ಲ. ಇನ್ನು ನಾವು ಕೈ ಕಟ್ಕೊಂಡು ಸುಮ್ಮನೆ ಕುಂದ್ರಕ್ಕಾಗಲ್ಲ. ನಮ್ಮ ತಾಳ್ಮೆ ಕಟ್ಟಿ ಹೊಡೆದ್ರೆ ನಿಮ್ಮ ದುಷ್ಟ ಕಾರ್ಯಕರ್ತರು, ಬಿಜೆಪಿ ದುಷ್ಟ ಕಾರ್ಯಕರ್ತರು, ನೀಚರು, ದುರಿಡರು ತಮ್ಮನ್ನ ನಾವು ಹಿಂದೊಂದು ಆಹ್ವಾನ ಮಾಡಿದ್ದೀವಿ. ಏತ್ ನೀರಾವರಿ ಯೋಜನೆ ವಿಚಾರದಾಗ 119 ಸಂಪಿಗೆ ಬನ್ನಿ, ತಮ್ಮ ಜನಗಳನ್ನು ಕರ್ಕೊಂಬನ್ನಿ, ಸಾರ್ವಜನಿಕರನ್ನು ಕರ್ಕೊಂಬರ್ರಿ, ನಾವು ಬರ್ತೇವೆ, ನಿಮ್ಗೆ ಸವಾಲ್ ಹಾಕಿದ್ವಿ. ಅದು ಬಿಟ್ಕೊಂಡು ಬೇರೆ ಬೇರೆ ವಿಚಾರಕ್ಕಾಗಿ ಸ್ಟ್ರೈಕ್ ಮಾಡೋದು, ನಮ್ಮ ಸಾಹೇಬರ ಹೆಸರು ಕೆಡಿಸುವಂಥ ವಿಚಾರವನ್ನು ತಾವು ಮಾಡಕೊಂತೀರಿ. ತಮಗೆ ಬಸವರಾಜ ಬೊಮ್ಮಾಯಿಯವರೇ, ನಾನು ಪ್ರಶ್ನೆ ಮಾಡ್ತೇನೆ. ನಮ್ಮ ಶಾಸಕರಿಗೆ ಅವರು ಹಂಗ ಒಂಟ ಹೆಸರಿಂದ ಮಾತಾಡಿದ ನಾನು ನಿಮ್ಗೆ ಪ್ರಶ್ನೆ ಮಾಡ್ತೇನೆ. ತಮಗೆ CD ಪ್ರಕರಣ ವಿಚಾರದಾಗ ಜಗದೀಶ್ ವಕೀಲ ಅಂತವರು ತಮ್ಮನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ತಾವೇ ಕೊಡ್ಬೇಕು, ಗಂಗಾಧರ ಭಾಣನ್ನ ಕೊಡ್ಬೇಕಂತ ನಾನು ಕೇಳಕ್ ಇಷ್ಟಪಡ್ತೇನೆ. ನಾವು ಲಕ್ಷ್ಮಣ ಕಣ್ಣವಳ್ಳಿ ಅಂತ ಅಂಬೇಡ್ಕರ್ ಸವಣೂರು. ಮೊನ್ನೆ ಕಳಕೊಂಡ ಗ್ರಾಮದಲ್ಲಿ ಇರುವಂತಹ ರಸ್ತೆಯಲ್ಲಿ ಇರುವಂತಹ ಭೂಮಿ ಪೂಜೆಯಲ್ಲಿ BJP ಕಾರ್ಯಕರ್ತರು ಆ ಭೂಮಿ ಪೂಜೆಗೆ ಅನೇಕ ರೀತಿಯಿಂದ ವಿರೋಧ ವ್ಯಕ್ತಪಡಿಸಿದರು. ಅವರಿಗೆ ಅಭಿವೃದ್ಧಿ ಆಗುವ ಕೆಲಸ ಸಹಿಸಿಕೊಳ್ಳಾರ್ದನ ನಾವು ಹಾಕಿದಂಥ ಟೆಂಟನ್ನು ಕಿತ್ತು ಗುಂಡಾಗಿರಿಯನ್ನು ಪ್ರದರ್ಶನ ಮಾಡಿದರು. ಇವರು ನಮ್ಮ ಶಾಸಕರಿಗೆ ರೌಡಿ ಶೀಟರ್ ಮಾತು ಕೇಳಿ ನೀವು ಅಧಿಕಾರ ಚಲಾಯಿಸ್ತೀರಂತ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರ. ರೌಡಿ ಶೀಟರ್ ಯಾರು ಅನ್ನೋದು ಇಡೀ ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತೈತಿ. ಯಾಕಂತಂದರೆ ಇವರು ಒಂದೇ ಒಂದು ಈ ಪೆಂಡಲನ್ನು ಕಿತ್ತಾಕ್ತಾರೆ ಅಂತಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಗುದ್ದಿ ಪೂಜೆ ಪೆಂಡಲ್ ಕಿತ್ತಾಕ್ತಾರೆ ಅಂತಂದ್ರೆ ಯಾರು ರೌಡಿ ಶೀಟರ್ ಅನ್ನೋ ಗೊತ್ತು. ಹಿಂದೆ ನಡೆದಂಥ ಏನೈತಲ್ಲ ಬಿಟ್ ಕಾಯಿನ್, ಬಸವರಾಜ ಬೊಮ್ಮಾಯಿಯವರ ಮಗನಾದ ಭರತ್ ಬೊಮ್ಮಾಯಿಯವರು ಬಿಟ್ ಕಾಯಿನಲ್ಲಿ ಸಿಕ್ಕಾಕೊಂಡಿದ್ರು. CBI ತನಿಖೆ ಆಗ್ಬೇಕಾಗಿತ್ತದು. CBI ತನಿಖೆ ಹಾಕಿದ್ರೆ ಇದನ್ನ ಮರ್ಯಾದೆ ಹಾಳಾಕತ್ತಿ, ನಾವು ಸಿಕ್ಕಾಕಿದ್ರು ಅಂತ ತಿಳ್ಕೊಂಡು CBIಗೆ ಕಪ್ಪು ಹಣವನ್ನು ಕೊಟ್ಟು ಈ ಮೆಟ್ರನ್ನ ಮುಚ್ಚಾಕ್ಬಿಟ್ರು. ಇಂಥ ಪ್ರಕರಣಗಳನ್ನು ಅವ್ರು ಮಾಡ್ತಿರ್ತಾರ. ಆಮ್ಯಾಗ ಜಗದೀಶ್ ವಕೀಲರಾದಂತಹ CD ಬಿಡುಗಡೆ ಮಾಡ್ತೇನೆ ಅಂತಿದ್ದಕ್ಕೆ ಇವರು ಹೋಗಿ ಕೋರ್ಟ್ಲಿಂದ ಸ್ಟೇ ತಗೊಂಡ್ಬಂದ್ರು. ಯಾಕೆ ಈ ಸ್ಟೇ ಆಗ್ತಂದ್ರೆ ಅವ್ರಿಗೆ ಅಂಜಿಕೆ ಐತಿ, ನಾ ತಪ್ಪು ಮಾಡೀನಿ ಅಂತಂದು. ಇವರು ಅಭಿವೃದ್ಧಿ ಕೆಲಸ ಮಾಡೋಕೆ ಮುಂದೆ ಬರೋರು. ಇವರು ಅಭಿವೃದ್ಧಿ ಆಗಂತ ನಮ್ಮ ಶಾಸಕರು ಮಾಡೋಂಥ ಅಭಿವೃದ್ಧಿ ಕೆಲಸಕ್ಕೆ ತಮ್ಮ ಕಾರ್ಯಕರ್ತರನ್ನು ಬಿಟ್ಟು ಅಡ್ಡಿಪಡಿಸೋಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಬಸವರಾಜ ಬೊಮ್ಮಾಯಿಯವರು. ಈ ಮುಂದೆ ಈ ರೀತಿ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದ್ರೆ ನಾವು ಮುಂದೆ ನಮ್ಮ ಕಾನೂನನ್ನು ನಮ್ಮ ಕೈಗೆ ತಗೊಂಡು ನಾವೇನು ಮಾಡ್ಬೇಕಂತಂದ್ರೆ ನಮ್ಗೆ ಗೊತ್ತೈತಿ. ಹಿಂದೆ ಯಾಕಂದ್ರೆ ಈ ವಿಚಾರ ಮಾಡಿರಿ, 2009-10 ಯಾವ ಘಟನೆ ಆಯ್ತು ಅನ್ನೋದು ಮರು ಕಳಿಸ್ಬಾರ್ದು ಅನ್ನೋದಕ್ಕೆ ಅಂತ ಘಟನೆಗಳು ಸವಣೂರಲ್ಲಿ ಮರು ಕಳಿಸ್ಕೋಬಾರ್ದು. ಯಾಕಂದ್ರೆ ನಿಮ್ಮ ಕಾರ್ಯಕರ್ತರ ಆ ಘಟನೆಯನ್ನು ಮಾಡಿದಕ್ಕನ ಆ ಘಟನೆಯನ್ನು ಮಾಡ್ಬೇಕಾಗಿತ್ತು. ಇಂಥ ಇವರು ಈ ಅಭಿವೃದ್ಧಿ ಕೆಲಸ ಮಾಡ್ರಿ, ಪ್ರೋತ್ಸಾಹ ಕೊಡ್ರಿ. ತಪ್ಪು ಮಾಡಿದ್ರೆ ಕಿವಿ ಹಿಡಿದು ಕೇಳಿ ತಪ್ಪಿದಂತಂದ ತಪ್ಪ ಮಾಡಲಾರ್ದಾಗ ನೀ ರೌಡಿಸಮು ಇದು ಕೆಟ್ಟ ಹೆಸರು ಮಾಡ್ಕೊಳ್ರಿ. ನಿಮ್ಮ ಕಾರ್ಯಕರ್ತನಿಗೆ ನಿಮ್ಮ ಮೇಲೆ ಕೆಟ್ಟ ಅಭಿಮಾನ ಐತಲ್ಲ,
ಅಷ್ಟೇ ನಮ್ಮ ಶಾಸಕರ ಮೇಲೂ ಡಬಲ್ ಅಭಿಮಾನ ಐತಿ ನಮ್ಗೆ. ನಮ್ಮ ಶಾಸಕರ ಮೇಲೆ ಕೆಟ್ಟ ಅಭಿಪ್ರಾಯ ಮಾಡಿದ್ರ ಅದು ಯಾವ ರೂಪಕ್ಕೆ ಹೋಗ್ಲಿ ಆ ರೂಪವನ್ನು ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಮುಂದೆ ಈ ನಿಮ್ಮ ಕಾರ್ಯಕರ್ತರಿಗೆ ಕಿವಿಮಾತು ಹೇಳ್ರಿ. ಯಾಕಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಕೊಡ್ರಿ ಅಂತಂದು ಕೆಲಸಕ್ಕೆ ಕೈ ಸಹಕಾರ ಕೊಟ್ಟು ಬಲಪಡಿಸ್ರಿ ಅಂತಂದು ಹೇಳ್ರಿ. ಇಂಥ ಕೆಲಸಕ್ಕೆ ಅಡ್ಡುಪಡಿಸಬಾರ್ದು ಅನ್ನೋದು ಒಂದು ಕಿವಿಮಾತನ್ನ ಎಚ್ಚರಿಕೆಯನ್ನು ಕೊಡ್ತೇನೆ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಸುರೇಶ್ ಲಕ್ಕಪ್ಪ ಹಾವನೂರು ಅಂತ, ಸೌನೂರು ಕಾಂಗ್ರೆಸ್ ಮುಖಂಡರು. ಬಂಧುಗಳೇ, ಇವತ್ತಿನ ದಿವಸ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹರಡಾಗ್ತಿದೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ಶಿಷ್ಯಂದರಾದಂಥ ಹಾಗೂ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಈ ದಲಿತರ ಹಾಗೂ ಹಿಂದುಳಿದ ನಾಯಕರ ಬಗ್ಗೆ ಇವ್ರು ಎಷ್ಟು ಗೌರವ ಕೊಡ್ತಾರ ಅಂತಂದು ಈ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂತೀನಿ. ಮಾನದವರೇ, ನೀವು ಮಾತಿನಲ್ಲಿ ಹಿಡಿತವಾಗಿ ಮಾತಾಡ್ರಿ. ಡೈರೆಕ್ಟ್ ನಿಮ್ಗೆ ಹೇಳ್ತಿದ್ದೆ ನಾನು. ನೀವು ಹಿಂದೆ ನಮ್ಮ ಕಾಂಗ್ರೆಸ್ ಶಾಸಕರಾದಂತಹ ಶಿವರಾಜ್ ತಂಗಡಿ ಅವರಿಗೆ ಏಕವಚನದಿಂದ ನೀವು ತಾಯಿ ನಿಂದನೆ ಮಾಡಿದಿರಿ. ನಿಮಗೆ ನಾವು ಕಾನೂನು ರೀತಿಯಾಗಿ ನಿಮ್ಮಲ್ಲಿ FIR ಮಾಡಿ ನಿಮ್ಮಲ್ಲಿ ಇನ್ನೂ FIR ಇನ್ನೂ ಹಾಗೆ ಇದೆ. ನೀವು ಇದೇ ತರ ನಮ್ಮ ದಲಿತ ನಾಯಕರು ಹಾಗೂ ಹಿಂದುಳಿದ ನಾಯಕ ಶಾಸಕರಿಗೆ ನೀವು ಏಕವಚನದಿಂದ ಮಾತಾಡೋದ್ರಿಂದ ನೀವೇ ದೊಡ್ಡ ನಾಯಕರಾಗೋದಿಲ್ಲ. ನಾವು ನಮ್ಮ ಶಾಸಕರಿಂದ ನಾವು ಎಲ್ಲಾ ರೀತಿಲೇ ಇದ್ದೇವೆ. ನೀವು ಏನ್ ಮಾತಾಡ್ತಿರಲ್ಲ, ನಿಮ್ 10 ಪಟ್ಟು ನಾವು ಮಾತಾಡ್ಬೋದು. ಆದರೆ ನಾವು ಎಲ್ಲ ಒಂದೇ ತರ ಅಂತಂದು ನಾವು ಭಾವಿಸಿಕೊಂಡು ಹೊಂಟಿದ್ದೇವೆ. ನಮ್ಮ ಶಾಸಕರ ಬಗ್ಗೆ ನೀವು ಇವತ್ತೇ ಮಾತಾಡೋದಾದ್ರೆ ಮುಂದೆ ನಾವು ನಿಮ್ಮ ಮನೆ ಮುಂದೆ ಬಂದು ಇದಕ್ಕಿಂತ ಹೆಚ್ಚಾಗಿ ಮಾತಾಡ್ತೀವಿ. ನೆನಪಾಗಿ ಇಟ್ಕೊಡ್ರಿ. ನೀವ್ ಏನಂತಿದ್ರಿ, ಗುಂಡಾ ಮತ್ತೆ ನೀವು ನೀಚಕಟ್ಟ ರಾಜಕಾರಣಿ, ಅನ್ನದಾನ ನೀವು ತಂದು ಮಾಡಿದ್ರೆ ಸೌನೂರಲ್ಲಿ ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ ನಿಮ್ಗೆ ಇವತ್ತಿನವರೆಗೂ. ನೀವು ಏನ್ ಮಾಡಿದಿರಿ, ಸ್ಲಮ್ ಬೋರ್ಡ್ ಇಂದ ಬಂದಿರೋಂಥ ಮನೆಗಳನ್ನ ಇವತ್ತು ನಮ್ಮ ಬಡವರಿಗೆ ಇನ್ನೂವರೆಗೆ ತಲುಪಿಲ್ಲ. ಹಕ್ಕುಪತ್ರ ಕೊಟ್ಟಿಲ್ಲ. ನೀವು ಡೂಪ್ಲಿಕೇಟ್ 10 ರೂಪಾಯಿ ಹಕ್ಕುಪತ್ರ ಮಾಡಿ ಇವತ್ತು ನೀವು ಮುಚ್ಕೊಂಡು ಇಟ್ಕೊಂಡಿದ್ರಿ. ಯಾಕೆ ಇಟ್ಕೊಂಡ್ರಿ? ಅವನ್ನ ಕೊಡ್ಬೇಕಾಯ್ತು ನೀವು. ದಲಿತರ ಮನೆಗಳನ್ನ ತಗೊಂಡು ಮನೆ ಇನ್ನೂವರೆಗೆ ಸರಿಯಾಗಿ ಮಾಡಿಲ್ಲ. ನೀವು ಯಾಕೆ ಮಾಡಿಲ್ಲ? ನಿಮ್ ಕಾಲದಾಗ ಆಗಿದಂತ ಹಕ್ಕುಪತ್ರ ಮಾಡಿಲ್ಲ. ಅದಕ್ಕೆ ಬಾಯಿ ಬಿಟ್ಟು ಮತ್ತು ಮಾತಾಡ್ರಿ. ಮಾತಾಡೋದು ಕೆಲಸ. ಇವಾಗ ಒಂದು ರೋಡ್ ಸರಿ ಇದೆಯಾ ಸೌನೂರಲ್ಲಿ? ನೀವು ಯಾವ ಅನುದಾನದಿಂದ ನಮ್ಮ ತಾಲೂಕಿಗೆ ಇವತ್ತು ನಮ್ಮ ಶಾಸಕರು ಇವತ್ತು ಅವ್ರು ಹೆಮ್ಮೆ ಪಡಬೇಕು. ನೀವೆಲ್ಲ ಒಬ್ಬವ ರೈತರ ಮಗ ನಮ್ಮ ಶಾಸಕ, ಬಡವರ ಮಗ ಒಬ್ಬ ಶಾಸಕ, ಎಲ್ಲಾ ನಾಯಕರಿಗೂ ಸರ್ವ ಜನಾಂಗಕ್ಕೂ ಸರ್ವ ಜಾತಿ ಇಲ್ಲದೇ ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದಾರೆ. ಎಲ್ಲಾ ದೇವಸ್ಥಾನಗಳ ಕೆಲಸ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ನಿಮ್ ತರ ಅವ್ರು ಅಲ್ಲೊಂತರ ಇಲ್ಲೊಂತರ ಒಳಗೊಂದು ಮಾಡತ್ತಿಲ್ಲ. ಬಣ್ಣದವ್ರೆ, ನೀವು ಪದೇ ನಾವು ನೋಡ್ತಾ ಇದ್ದೇವೆ. ನೀವು ಇದೇ ರೀತಿ ನೀವು ಏನ್ ಖಡಕ್ಕಾಗಿ ನೀವೇನು ಗುಂಡಾವರ್ತನೆ ಮಾಡ್ತಿದ್ದೀರಲ್ಲ, ನಿಮ್ ತರ ನಮಗೂ ಗುಂಡಾವರ್ತನೆ ಮಾಡಕ್ ಬರ್ತದೆ. ಇದು ಕಡೆಯದಾಗಿ ನೀವು ಇದಕ್ಕೆ ನಿಲ್ಲಿಸಿದ್ರಿ ಸರಿ. ಮುಂದೆ ನಾವು ಖಡಕ್ಕಾಗಿ ನಿಮ್ಗೆ ಏನ್ ಮಾಡ್ಬೇಕು, ನಾವು ಕಾರ್ಯಕರ್ತರು ಎಲ್ಲ ನಿಮ್ಗೆ ಏನ್ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಕೊಟ್ಟೇ ಕೊಡ್ತೀವಿ. ರಮೇಶ್ ಕುಕರ್ತಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾರಟಗಿ ಕ್ಷೇತ್ರ. ತಮ್ಮಲ್ಲಿ ಅಭಿವೃದ್ಧಿಯ ಒಂದು ಸವಾಲನ್ನ ನಮ್ಮ ಕಾರ್ಯಕರ್ತರು ಹಾಕಿದಾಗ ನಿಮ್ಮ ಕಾರ್ಯಕರ್ತರು ಅದಕ್ಕೆ ಸ್ಪಂದನೆ ಕೊಡದೆ ಕಳಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸು ಏನರ ಇದ್ರ ಅಥವಾ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೆಲಸ ಮಾಡ್ಯಾರ ಅನ್ನೋದು ಒಂದು ಏನರ ಇದ್ರ ತಾವು ಬಹಿರಂಗಿಕವಾಗಿ ಬಂದು ಇವತ್ತ ಸವಣೂರು ನಗರ ಆಗಿರ್ಬೋದು, ಸವಣೂರಿನ ಗ್ರಾಮೀಣ ಪ್ರದೇಶವನ್ನು ನಾವು ನೋಡಿದಾಗ ಇವತ್ತ 20 ವರ್ಷ ಆಗಲಾರದ ಕೆಲಸ ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ ನಮ್ಮನ್ನ ಕಾಣ್ತಾ ಇದ್ದೇವೆ. ಒಂದು ವರ್ಷದಲ್ಲಿ ಕಾಣ್ತಾ ಇದ್ದೇವೆ. ಒಂದುಗಳೇ ಸವಣೂರು ನಾವು ಶಹರವನ್ನು ನೋಡಿದಾಗ ಇಲ್ಲಿಯ ಒಂದು ಧೂಳ ಒಂದು ಇದನ್ನ ನೋಡಿದಾಗ ನಮ್ಗೆಲ್ಲ ಅಂತಿದ್ರು, ಏನಪ್ಪ ಸವಣೂರರು ಬೇರೆ ಪಕ್ಷಕ್ಕೆ ವೋಟ್ ಹಾಕಿದ್ರು, ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದನ್ನ ಎಲ್ಲರ ಹಳ್ಳಿಯವರು ಮಾತಾಡ್ತಿದ್ರು. ಅದಕ್ಕೆ ತಾವು ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಕೊಟ್ಟು ಕೇಂದ್ರ ರಾಜ್ಯ ಸರ್ಕಾರ ಅನ್ನದೇ ಇವತ್ತ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ಸಚಿವರು ಇರೋದ್ರಿಂದ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ಬರಕ್ ಆಗಿರಕ್ಕಿಲ್ಲ. ಅದನ್ನ ಮುಖ್ಯ ಚೀಫ್ ಆಫೀಸರು ಅದಕ್ಕೆ ಇಂಟಿಮೇಷನ್ ಕೊಟ್ಟು ಅದರ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇಲಾಖೆಯಂತ್ರ ಅಂದ್ರೆ ತಿಳಿಸಿದ್ರು. ಆದ್ರೆ ಆ ಸಚಿವರು ಬರ್ಲಿಕ್ಕೆ ಆಗದೆ ಈ ಒಂದು ತಾವು ರೌಡಿ ಶೀಟರ್ ಅಂತ ಹೇಳ್ತಿರಲ್ಲ, ನೀವು ಆ ವೇದಿಕೆಯ ಪೆಂಡಲ್ ಅನ್ನ ಯಾಕೆ ತೆಗೆದ್ರಿ? ಆ ವೇದಿಕೆಯ ಒಂದು ಇದನ್ನ ತೆಗೆದು ನೀವು ರೌಡಿ ಶೀಟರ್ ಆರರು ನೀವು ಯಾರ ಬಗ್ಗೆ ಹೇಳ್ತೀರಲ್ಲ, ಫಸ್ಟ್ ಬೇರೆ ತೋರಿಸೋದ್ರಿಂದ ನಾವು ಈ ರೌಡಿ ಅದಾವೆ ಅನ್ನೋದನ್ನ ನೀವೇ ತೋರಿಸಿದ್ರಿ ಆ ಕಾರ್ಯಕ್ರಮದಾಗ. ಅದಕ್ಕೆ ಅಭಿವೃದ್ಧಿ ಪರ
ಅಭಿವೃದ್ಧಿಗೆ ನೀವು ಸಹಕಾರ ಕೊಡಿ. ನೀವು ಹಿಂದೆ 20 ವರ್ಷ ಈ ತಾಲೂಕಿನ ಆಳಿದ್ರಿ. ಯಾರಾದರೂ ಬಂದು ನಿಮಗೆ ಕಾರ್ಯಕರ್ತರು ಅಡ್ಡಿಪಡಿಸಿ ಇಲ್ಲ ನಮ್ಗೆ ಹಿಂಗ್ ಮಾಡಿರಿ ಹಿಂಗಿಲ್ಲ, ಒಂದು ಗ್ರಾಮೀಣಾಭಿವೃದ್ಧಿ ಸಚಿವರು HK ಪಾಟೀಲ್ ಇದ್ರು. ಅನೇಕ ಗ್ರಾಮೀಣ ಭಾಗದಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಮಾಡಿದಾಗ ಯಾರಾದರೂ ಸಚಿವರನ್ನ ಕರೆಸಿ ನೀವು ಉದ್ಘಾಟನೆ ಮಾಡ್ರಿ ಅಂತ ಯಾವತ್ತೂ ಅಂದಿಲ್ಲ. ಇಲ್ರಿ, ಅಭಿವೃದ್ಧಿಗೆ ನಾವು ಸಹಕಾರದವಿ, ಅವ್ರ ಸಚಿವರು ರಾಜ್ಯದಲ್ಲಿ ದೊಡ್ಡ ಕೆಲಸ ಇರ್ತಾವು, ಬೇಡ ನೀವೇ ಮಾಡ್ರಿ ಅಂತ ಅನೇಕ ಅಭಿವೃದ್ಧಿ ಕಾರ್ಯದಲ್ಲಿ ಶಾಸಕರೇ ಅದನ್ನ ಬುದ್ಧಿ ಪೂಜೆ ಉದ್ಘಾಟನೆ ಮಾಡ್ಯಾರ. ಅವಾಗ ನಾವು ಸಹಕಾರ ಕೊಟ್ಟೇವಿ, ತಾವು ಈಗ ಸಹಕಾರ ಕೊಡ್ಬೇಕು. ಸಹಕಾರ ಕೊಡದೆ ಹೋದ್ರೆ ಈ ಹೋರಾಟ ಬರೇ ನಾವು ನಿಮ್ಮ ಟಾಂಗ್ ಕೊಡೋದ್ರ ಮೂಲಕ ಅಲ್ಲ, ಈ ಪಟ್ಟೆ ಪೀಳಿಗೆ ಇಳಿದು ಅದು ಏನೇ ಆದ್ರೂ ನಾವು ಕೆಟ್ಟ ಘಟನೆ ಆದ್ರೂ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತೇವೆ.